ಜೀವನದುದ್ದಕ್ಕೂ ಕೇವಲ 2 ಜೊತೆಯ ಬಿಳಿಯ ಬಟ್ಟೆಯನ್ನ ಧರಿಸಿ ಗಹನವಾದ ವೇದಾಂತ ತತ್ವಗಳನ್ನ ಅತ್ಯಂತ ಸರಳವಾದ ಭಾಷೆ, ದಾಟಿ, ಪದಪ್ರಯೋಗ, ಉದಾಹರಣೆಗಳ ಮೂಲಕ ಪ್ರಚಲಿತ ಸಂಗತಿಗಳನ್ನ ಜನಮಾನಸಗಳಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಪ್ರವಚನ ಮಾಡುತ್ತಿದ್ದರು ಈ ವಿಶ್ವಕಂಡ ಮಹಾನ್ ಸಂತ. ಆಧ್ಯಾತ್ಮದ ಸಾರವನ್ನ ಉಣಬಡಿಸಿದ ಆಧ್ಯಾತ್ಮ ವಿಹಾರಿ, ನಡೆನುಡಿಯಿಂದಲೇ ಸರ್ವ ಜನರ ಹೃದಯದಲ್ಲಿ ನೆಲೆಸಿರುವ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಜ್ಞಾನದ ಬೆಳಕನ್ನ ಎಲ್ಲೆಡೆ ಪಸರಿಸಿದ ಜ್ಞಾನಯೋಗಿ, ತಮ್ಮ ಪ್ರವಚನಗಳಿಂದಲೇ ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯ ಸೆಲೆಯಾದ ಮಹಾನ್ ಮಾನವತಾವಾದಿ, ಇಹಪರ ಭೋಗಗಳನ್ನ ಮೀರಿ ನಿಂತ ವಿಶ್ವಗುರು, ನಿಸರ್ಗ ಪ್ರೇಮಿ, ಶತಮಾನದ ಸಂತ, ನಡೆದಾಡುವ ದೇವರು, ಕಾಯಕ ಯೋಗಿ, ಯುಗಪುರುಷ, ಶಬ್ದ ಸಂಪತ್ತಿಗೂ ನಿಲುಕದ ವರ್ಣನಾತೀತ ಸಂತ, ನಮ್ಮ ನೆಚ್ಚಿನ ಗುರುದೇವರು, ಜೇಬಿಲ್ಲದ ಅಂಗಿಯ ರಾಷ್ಟ್ರ ಸಂತ, 2ನೇ ಸ್ವಾಮಿ ವಿವೇಕಾನಂದರೆಂದೇ ಪ್ರಸಿದ್ಧರಾಗಿದ್ದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ಈ ನೃತ್ಯ ರೂಪಕವನ್ನ ಸಮರ್ಪಿಸುತ್ತಿದ್ದೇವೆ. शांति शांति शांति. ಹಿಮಾಲಯ ಬೆಟ್ಟದಿಂದ ಕನ್ಯಾಕುಮಾರಿಯವರೆಗೆ ಅಲ್ಲ, ಏನು ಭಾರತ ಅಂದರೆ ಭಾರತ, ಇಲ್ಲಿರೋರೆಲ್ಲರೂ ಭಾರತೀಯರು. ಆದ್ದರಿಂದ ತಲೆಯಾಗಿಂದ ಇದೆಲ್ಲ ತೆಗೆದುಹಾಕಿ ಬಿಡೋದು, ಜಾತಿ, ಮತ, ಪಂಥ, ಧರ್ಮ ಎಲ್ಲ ತೆಗೆದುಹಾಕಿ ನಾವು ಯಾರು? ಭಾರತೀಯರು. ಜೋರಾಗಿ ಹೇಳ್ಬೇಕು, ನಾವು ಯಾರು? ಹಂಗೆ ಬರಬೇಕು. ಒಳಗಿಂದೆಲ್ಲ ಹೋಗಿ ಬಿಡ್ತದೆ, ಶಕ್ತಿ ಬರ್ತದೆ. ನೀವು ಹೊಡಿಬೇಡ್ರಿ, ಎಲ್ಲಿಯೂ ಹೊಡಿಬೇಡ್ರಿ. ನೀವೆಲ್ಲ ಭಾರತ ದೇಶದಾಗ ಯಾರು ಹುಟ್ಟ್ಯಾರ, ಭಾರತೀಯ ನೀರನ್ನು ಯಾರು ಕುಡ್ದಾರ, ಭಾರತೀಯ ಭೂಮಿಯ ಅನ್ನವನ್ನು ಯಾರು ಉಂಡಾರ, ಭಾರತೀಯ ವಾತಾವರಣದಲ್ಲಿ ಯಾರು ನಲದಾರ, ಅವರೆಲ್ಲರೂ ಭಾರತೀಯರು. ಬೇಕಾದಷ್ಟು ಹಣ ಅದ, ಬೇಕಾದಷ್ಟು ತಲೆಯಾಗ ವಿದ್ಯೆ ಅದ, ಎದಿನೇ ಚಲೋ ಇರದೇ ಇದ್ರೆ ತಗೊಂಡು ಏನ್ ಮಾಡ್ತೀರಿ? ಬಹಳ ಶಾಣೆ ಅದಾನ, ಬೇಕಾದಷ್ಟು ದುಡ್ದಾನ, ಆದ್ರೆ ಎದೆಯಾಗ ಏನೂ ಇಲ್ಲ, ಶೂನ್ಯ. ಹೌದಲ್ಲ ಹೇಳಿ? ಒಳಗೊಂದಿಷ್ಟು ಮಧುರ ಭಾವ ಇದ್ರೆ ಜಗತ್ತು ನಮಗೆ ಸಂತೋಷ ಕೊಡುತ್ತದೆ, ಜೀವನ ಅಷ್ಟು ಅದ್ಭುತ ಅನಿಸ್ತದೆ, ಇನ್ನೊಂದು 4 ವರ್ಷ ಬದುಕಬೇಕನ್ನಿಸ್ತದೆ. ಎದಿನೇ ಬತ್ತಿದ
ಬೇಕಿಷ್ಟು ತಿಂದು ಹಂಗೆ ಮಾಡಬೇಡಿ. ನೀವೆಲ್ಲರೂ ಕೂತ್ಕೊಂಡು ಊಟ ಮಾಡೋದು. ಮನ್ಯಾಗ ತಾಯಿ ತಂದೆ ಮಕ್ಕಳು ಬಂಧು ಬಾಂಧವರೆಲ್ಲರೂ ಕೂಡಿ ಕನಿಷ್ಠ ದಿವಸದಾಗ ಒಂದರೆ ಸಲ ಎಲ್ಲ ಸಾಯಂಕಾಲ ಮಲಗೋಕ್ಕಿಂತ ಮೊದಲ ರಾತ್ರಿ ಊಟ ಎಲ್ಲರೂ ಕೂಡಿ ಮಾಡೋದು. ಇಷ್ಟು ಮಾಡಿ ಯಾವ ದೇವರು ಕಾಡಾಟಿರೋದಿಲ್ಲ, ಯಾರೂ ಮಂತ್ರ ಮಾಟ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಮನಸ್ಸು ಒಡೆದಾವಲ್ಲ ಅಲ್ಲೇ ಮಂತ್ರ ಮಾಟ ಎಲ್ಲ ಇರ್ತಾವ. ಎಲ್ಲಿ ಮನಸ್ಸು ಅರಳ್ಯದಲ್ಲ, ನಗು ಯಾವ ಮನ್ಯಾಗದಲ್ಲ, ಆ ನಗುವೇ ಮಂತ್ರ. ಅದೆಲ್ಲವನ್ನು ಏನ್ ಮಾಡ್ತೀವಿ ಇದ್ರ ಏನದ ವ್ಯಾಕರಣ ಪಾಕರಣ ಏನದ ಭಾರಿ ಭಾರಿ ಅದ. ಏನಿಲ್ಲ, ಹಳ್ಳಿ ಜನ ಹೇಳೋದು ಊರು ಸಾಬರಿ ನಿನಗೆ ಯಾಕೆ ತಣ್ಣಗಿರು. ಇದ್ರಾಗ ಎಲ್ಲನೂ ಅದ. ಇನ್ನೊಬ್ಬರ ಉಸಾಬರಿ ಮಾಡೋದು ಬಿಟ್ರೆ ಸ್ವರ್ಗ ಆಗ್ತದೆ ಜಗತ್ತು. ಅಂತಿಮ ಸತ್ಯ ನಮ ಶಿವಾಯ, ಅಗಣಿತ ನಾಮ ನಮ ಶಿವಾಯ, ಅಗಲಿರ್ಮೂಲ ನಮ ಶಿವಾಯ, ಅಮಿತಾನಂದ ನಮ ಶಿವಾಯ, ಅವಿನಾಶಾದ್ಯ ನಮ ಶಿವಾಯ, ಆಗಮ ವಿರುದ್ಧ ಶಿವಾಯ, ಆದ್ಯೋಲಾಸ ನಮ ಶಿವಾಯ, ಆದ್ಯ ಗಣೇಶ ನಮ ಶಿವಾಯ, ಆಪಚ್ಛೇದ ನಮ ಶಿವಾಯ, ಆಮಯ ಭೇದ ನಮ ಶಿವಾಯ, ಆತ ಸುಗಂಧ ನಮ ಶಿವಾಯ, ಜ್ವಲಗಾತ್ರ ನಮ ಶಿವಾಯ, ಓಂಕಾರತನ ನಮ ಶಿವಾಯ, ಕರುಣಾಪಾಂಗ ನಮ ಶಿವಾಯ, ಕರ್ಮಾಧ್ಯಕ್ಷ ನಮ ಶಿವಾಯ, ಕಾಂಕ್ಷಾರಹಿತ ನಮ ಶಿವಾಯ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅನುಭವದ ಜ್ಞಾನದ ಜ್ಯೋತಿಯೊಂದು ಅನಂತದ ಕಡೆಗೆ ಸಾಗಿದೆ. ಸಿದ್ದೇಶ್ವರ ಶ್ರೀಗಳು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಅವರು ನೀಡಿದ ಪ್ರವಚನಗಳ ಮೂಲಕ ಸದಾಕಾಲ ನಮ್ಮ ಮನೆ ಮನಗಳಲ್ಲಿ ನೆಲೆಸಿರುವವರು. ಬದುಕಿನ ವಾಸ್ತವತೆಯನ್ನ ಸರಳವಾಗಿ ಅರ್ಥೈಸಿ ಬದುಕು ಹೀಗಿರಬೇಕು ಎಂದು ಬದುಕಿ ತೋರಿಸಿದ ಜ್ಞಾನಯೋಗಿ ಶ್ರೀಗಳು ಹಚ್ಚಿ ಹೋಗಿರುವ ಜ್ಞಾನದ ದೀಪ ನಿಮ್ಮೆಲ್ಲರ ಹೃದಯದಲ್ಲಿ ಸದಾಕಾಲ ಬೆಳಗುತ್ತಿರಲಿ. ಇಂತಹ ಮಹಾನ್ ಚೇತನದ ಕಾಲಘಟ್ಟದಲ್ಲಿ ಅವರೊಂದಿಗೆ ಬದುಕಿ ಬಾಳಿದ ನಾವೆಲ್ಲರೂ ಧನ್ಯರು, ಧನ್ಯರು, ಧನ್ಯರು.
नावधीतमस्तु मा विद्विषावहै ॐ शान्तिः शान्तिः शान्तिः